Hi, hello, yellrigu namaskara. Welcome back to my YouTube channel. So this is day 2 at Pondicherry. ನಾವು ರಾಕ್ ಬೀಚ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ದ ವೆದರ್ ಇಸ್ ಬ್ಯೂಟಿಫುಲ್. ಯಾಕೆಂದರೆ ನಿನ್ನೆ ಮಳೆ ಬಂದಿತ್ತು. ಸನ್ ರೈಸಿಗೆ ಬರೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಈಗ ಬಂದ್ವಿ. ಯು ಕ್ಯಾನ್ ಸಿ ದ ವ್ಯೂ, ಹೌ ಬ್ಯೂಟಿಫುಲ್ ಇಟ್ ಇಸ್. ನನ್ನ ತಂಗಿಗೂ ಸನ್ರೈಸ್ ನೋಡ್ಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದು ಬ್ಯೂಟಿಫುಲ್ ವ್ಯೂ ನೋಡಿದ ತಕ್ಷಣ ಅದೆಲ್ಲನೂ ಮರ್ತೋದ್ವಿ. ಆ್ಯಂಡ್ ನನ್ನ ಮಗಳು ಬೀಚಿಗೆ ಬರ್ತಾ ಇರೋದು ಫಸ್ಟ್ ಟೈಮ್. ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ನನ್ನ ತಂಗಿ ನನ್ನ ಮಗಳ ಜೊತೆ ಮಕ್ಕಳಾಗಿ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ಮಗಳಿಗೆ ಬೀಚ್ ನೋಡಿದ ತಕ್ಷಣ ಆ್ಯಂಡ್ ನೀರು ನೋಡಿದ ತಕ್ಷಣ ತುಂಬಾ ಎಕ್ಸೈಟೆಡ್ ಆಗೋದ್ಲು. ಆ್ಯಂಡ್ ಅದು ಅವ್ರ ಚಿಕ್ಕಿ ಜೊತೆ ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಮಾರ್ನಿಂಗ್ ಅರೌಂಡ್ 8:30 ಏನೋ ಹೋಗಿದ್ವಿ. ವೇವ್ಸ್ ತುಂಬ ಜಾಸ್ತಿ ಇತ್ತು ಆ್ಯಂಡ್ ತುಂಬ ಹೊತ್ತು ಮಗಳಿಗೆ ಬಿಡಲಿಲ್ಲ. ಸ್ವಲ್ಪ ಹೊತ್ತಂತೂ ಆಟ ಆಡೋದ್ಲು, ಬಟ್ ವೇವ್ಸ್ ಜಾಸ್ತಿ ಇದರಿಂದ ಎಲ್ಲ ಫುಲ್ ನೆಂದೋದ್ವಿ. ಆ್ಯಂಡ್ ಅವಳಿಗೆ ಸ್ವಲ್ಪ ಇರಿಟೇಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಅವಳು ಮತ್ತೆ ಇಲ್ಲಿ ಮಣ್ಣಲ್ಲಿ ಆಟ ಆಡೋದಕ್ಕೆ ಬಂದುಬಿಟ್ಲು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಅವಳೇ ಹಾರ್ಟ್ ಬರೀತಿದ್ದಾಳೆ, ಮತ್ತು ಅವ್ರ ಅಪ್ಪನ ಹೆಸರು ಬರೆದ್ಲು. ಆ್ಯಂಡ್ ಮಣ್ಣಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ಲು. ಅವಳು ಮೇಯ್ನ್ ಇಷ್ಟಪಡೋದು ಅಂದರೆ ಮಣ್ಣಲ್ಲಿ ಮತ್ತು ನೀರಲ್ಲಿ ಆಟ ಆಡಬೇಕು ಅಂತ. ಆ್ಯಂಡ್ ಇದು ಅವಳಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಕೂಡ ಕಲ್ಗಳ ಮೇಲೆ ಕೂತ್ಕೊಂಡು ಆ ವ್ಯೂನ ನೋಡಿ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ ಅವಳ ಜೊತೆ ನಾವು ಕೂಡ ಮಣ್ಣಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋದೆಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ನಾವು ಫ್ರೆಶ್ ಅಪ್ ಆಗೋಣ ಅಂತ ರೂಮ್ ಕಡೆಗೆ ಹೊರಟ್ವಿ. ಆ್ಯಂಡ್ ತುಂಬ ಇಷ್ಟ ಆಗಿದ್ದು ಅಂದರೆ ಅರ್ಲಿ ಮಾರ್ನಿಂಗ್ ಆ ಬೀಚ್ ವೇವ್ಸ್. ಇವಾಗ ನಾವು ರೂಮ್ ಕಡೆಗೆ ಹೋಗ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಸನ್ ಗ್ಲಾಸಸ್ ನೋಡ್ಬಿಟ್ಟು ನನ್ನ ಮಗಳು ಬೇಕು ಅಂದ್ಲು. ಸೊ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಹೊಸದಾಗಿ ಈ ಪೇಜ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ಕಂಟೆಂಟ್ಗೆ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ಇಟ್ಸ್ ಡೇ 2 ಆಫ್ ವ್ಲಾಗಿಂಗ್ ಪಾಂಡಿಚೇರಿ. ಇವತ್ತು ಮತ್ತೆ ನಾವು ಸುಲ್ಗೂರು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟಿಗೆ. ಬಿಕಾಸ್ ವೈ ನಾಟ್ ಅಗೇನ್, ಬಿಕಾಸ್ ಈ ಬ್ರೇಕ್ಫಾಸ್ಟ್ ಮಾತ್ರ ಸೂಪರ್ ಆಗಿತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ಸೊ ಇಲ್ಲಿಗೆ ಬರೋಣ ಅಂತ ನಾವು ಬಂದ್ವಿ. ಸೊ ಇವತ್ತು ನಾವು ಏನೇನೆಲ್ಲ ಮಾಡ್ತೀವಿ ಅಂತ ನೋಡೋಣ. ಈ ದೋಸೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಮತ್ತೆ ದೋಸೆನೇ ಆರ್ಡರ್ ಮಾಡಿದೆ. ಆ್ಯಂಡ್ ಅವ್ರು ಕೊಡೋ ಚಟ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ. ನನ್ನ ತಂಗಿ ಕುತ್ತು ಪರೋಟ ಆರ್ಡರ್ ಮಾಡ್ಕೊಂಡಿಲ್ಲ, ಅವಳು ಟೇಸ್ಟ್ ಚೆನ್ನಾಗಿತ್ತು ಅಂತಂದ್ಲು. ನಾನು ಟ್ರೈ ಮಾಡಲಿಲ್ಲ. ತಿಂಡಿ ತಿನ್ಕೊಂಡು ಮತ್ತೆ ನಾವು ಶಾಪಿಂಗಿಗೆ ಬಂದ್ವಿ. ಬಿಕಾಸ್ ವೈ ನಾಟ್, ಇಲ್ಲಿ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪ್ಯೂರ್ ಕಾಟನ್ ಇತ್ತು. ಇದು ಯಾವುದೇ ರೀತಿ ಥ್ರಿಫ್ಟ್ ಡ್ರೆಸ್ಸಸ್ ಅಲ್ಲ. ಬಿಕಾಸ್ ನಾನು ಅವ್ರನ್ನ ಕೇಳಿದೆ ಇದು ಥ್ರಿಫ್ಟ್ ಡ್ರೆಸ್ಸಸ್ ಅಂತ. ಅವ್ರು ಇಲ್ಲ ಇದೆಲ್ಲ ಒರಿಜಿನಲ್ ಬ್ರ್ಯಾಂಡೆಡೇನೆ, ಬಟ್ ಎಲ್ಲೋ ಒಂದು ಸಣ್ಣ ಡ್ಯಾಮೇಜ್ ಆಗಿರುತ್ತೆ, ಹಾಗಾಗಿ ನಾವು ತೊಗೊಂಡು ಬಂದಿರ್ತೀವಿ. ನೀವು ನೋಡಿ ಚೆಕ್ ಮಾಡಿ ನೀವು ತೊಗೊಳ್ಬೇಕು. ಬಟ್ 100% ಪ್ಯೂರ್ ಕಾಟನ್ ಡ್ರೆಸ್ಸಸ್ ಆ್ಯಂಡ್ ಪ್ರೈಸಸ್ ಕೂಡ ನಿಮಗೆ ಅಫೋರ್ಡಬಲ್ ಆಗೇ ಇದೆ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು ಪಕ್ಕದಲ್ಲೇ ಇದನ್ನು ಶಾಪಿಂಗ್ ಮಾಡೋಕ್ಕೆ ಬಂದ್ವಿ. ನನ್ನ ತಂಗಿ ಅವಳ ಕೊಲೀಗ್ಸ್ಗೆ ಮತ್ತು ಫ್ರೆಂಡ್ಸ್ಗೆ ತೊಗೋಬೇಕು ಅಂತಂದು, ಹಾಗಾಗಿ ಅವಳು ಮತ್ತು ನನ್ನ ಮಗಳು ಇಬ್ಬರು ನೋಡ್ತಿದ್ದಾರೆ. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಫ್ರೆಂಚ್ ಕಾಲೋನಿ ಸ್ಟ್ರೀಟ್ಸ್ಗೆ. ಬಿಕಾಸ್ ನಾವು ಅಲ್ಲಿ ಫೋಟೋಶೂಟ್ ಮಾಡ್ಕೊಂಡಿರಲಿಲ್ಲ, ಫೋಟೋಸ್ ತೆಕ್ಕೊಳ್ಳೋಕೆ ಆಗಿರಲಿಲ್ಲ ಸಂಜೆ ಕೂಡ. ಹಾಗಾಗಿ ಇನ್ನು ಮತ್ತೆ ನಾವು ಹೊರಟುಬಿಡ್ತೀವಿ ಅಂತ ಇಲ್ಲಿ ಶೂಟ್ ಮಾಡ್ಕೊಳಕ್ಕೆ ಬಂದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದೆ ಪ್ಯಾರಡೈಸ್ ಬೀಚ್ಗೆ ಹೋಗೋಕ್ಕೆ. ನೀವು ಪ್ಯಾರಡೈಸ್ ಬೀಚ್ಗೆ ಹೋಗಬೇಕು ಅಂದರೆ ಈ ಥರ ಬೋಟ್ ರೈಡಲ್ಲೇ ಹೋಗಬೇಕು. ಆ್ಯಂಡ್ ದಿಸ್ ಇಸ್ ಅ ಪ್ರೈವೇಟ್ ಬೀಚ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಇದು ಪ್ರೈಸ್ ಎಷ್ಟು ಅಂತ ಮರ್ತೋಗಿದ್ದೀನಿ. ಲೈಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದು ಸರಿ ಕೇಳಿಬಿಟ್ಟು. ದಿಸ್ ಇಸ್ ಪ್ಯಾರಡೈಸ್ ಬೀಚ್. ಇದು ಪ್ರೈವೇಟ್ ಬೀಚ್. ಅಲ್ಲಿ ಅವ್ರ ಬೋಟವರು ಕರ್ಕೊಂಡೋಗಿ ನಿಮ್ಮನ್ನು ಬಿಟ್ಬಿಡ್ತಾರೆ. ನೀವು ಎಷ್ಟೊತ್ತು ಬೇಕೋ ಅಲ್ಲಿದ್ದು ಮತ್ತೆ ಅದೇ ಬೋಟಲ್ಲಿ ನೀವು ವಾಪಸ್ ಬರ್ಬೋದು. ಆ್ಯಂಡ್ ಇದನ್ನು ಎಂಜಾಯ್ ಮಾಡಿಕೊಂಡು ಇಲ್ಲಿ ನನ್ನ ಮಗಳು ನನ್ನ ತಂಗಿ ತುಂಬ ಕಪ್ಪೆ ಚಿಪ್ಗಳನ್ನ ಹುಡುಕಿ ಅವ್ರು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. ಅದೆಲ್ಲ ಲಾಸ್ಟಲ್ಲಿ ನಾವು ಬಂದಿದ್ದು ಇಡನ್ ಬೀಚ್ಗೆ. ನಾವು ಬಂದಾಗ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು, ಬಟ್ ಗುಡ್ 30 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಬೇಕರ್ ಸ್ಟ್ರೀಟ್ಗೆ. ಸಾಹಸ ಮಾಡಿದ್ವಿ, ರೂಟ್ಸ್ ಎಲ್ಲ ಮಿಸ್ ಆಗೋಯ್ತು ಬರಬೇಕಾದ್ರೆ, ಬಟ್ ಹೇಗೋ ನಾವು ಬೇಕರ್ ಸ್ಟ್ರೀಟ್ಗೆ ರೀಚ್ ಆದ್ವಿ. ನನ್ನ ತಂಗಿ ಡೆಸ್ಪರೇಟ್ ಆಗಿ ಡೆಸರ್ಟ್ಸ್ನ ಟ್ರೈ ಮಾಡಲೇಬೇಕು ಅಂತ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ
ಕ್ರೊಸಾನ್ಸ್ನ ಟ್ರೈ ಮಾಡಬೇಕು ಅಂತ ಬಂದಿದ್ದು, ಆದರೆ ಕ್ರೊಸಾನ್ಸ್ ಸೋಲ್ಡ್ ಔಟ್ ಆಗೋಗಿತ್ತು. ಬಟ್ ಅವಳು ಆಲ್ಮೋಸ್ಟ್ 3,000 to 4,000 ಅವಳ ಕೊಲೀಗ್ಸ್ಗೋಸ್ಕರ ಕೊಡೋದಕ್ಕೆ ಶಾಪ್ ಮಾಡಿದ್ಲು. ಬಟ್ ಟೇಸ್ಟ್ ಚೆನ್ನಾಗಿತ್ತು, ಮಸ್ಟ್ ಟ್ರೈ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ನಾವು ರೂಮ್ಗೆ ಹೋಗಿ ಲಗೇಜ್ ತಗೊಂಡಿದ್ದು ಕೋರ್ಮ್ಯಾಂಡಲ್ ಕೆಫೆಗೆ. ಇಲ್ಲಿ ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ ಅಂತ ರಿವ್ಯೂಸ್ ಓದಿದ್ವಿ, ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದ್ವಿ. ಲಾಸ್ಟ್ ಮಿನಿಟಲ್ಲಿ ನಾವು ಸಾಹಸನೇ ಮಾಡಿದ್ವಿ. ಆಟೋದವ್ರಿಗೆ ಹೊರಗಡೆ ವೆಯ್ಟ್ ಮಾಡೋಕ್ಕೆ ಹೇಳಿ, ಫೋಟೋಸ್ ತೆಕ್ಕೊಳ್ಳೋ ಟೈಮಲ್ಲಿ ನಮಗೆ ಆರ್ಡರ್ನ ಬೇಗ ಕೊಡಿ ಅಂತ ಹೇಳಿ ಪಿಜ್ಜಾನ ಟ್ರೈ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಪೊಟ್ಯಾಟೊ ವೆಜ್ಜಸ್ ತಿನ್ನೋಕ್ಕಾಗ್ದಿರ ಟೈಮ್ ಆಗೋಗಿ ನಾವು ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಬಸ್ಸಿಗೆ ಹೊರಟ್ವಿ. ಬಸ್ಸಲ್ಲಿ ಪಾರ್ಸಲ್ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ತಿನ್ನೋಕ್ಕಾಗ್ದಿರ ಕೋರ್ಮ್ಯಾಂಡಲ್ ಕೆಫೆಯಲ್ಲಿ ತಿನ್ನಲೇಬೇಕು ಅಂತ ಸೊ ಲಾಸ್ಟಲ್ಲಿ ಪಾರ್ಸಲ್ ಮಾಡಿಸ್ಕೊಂಡು ಬಂದು ನಾವಿಲ್ಲಿ ತಿಂತಾ ಇದ್ದೀವಿ. ಪೊಟ್ಯಾಟೊ ವೆಜ್ಜಸ್ ಮತ್ತು ಗಾರ್ಲಿಕ್ ಹರ್ಬ್ ಡಿಪ್ ತುಂಬ ಚೆನ್ನಾಗಿದೆ.